ಫೋನ್ ಮಾಡಿರಿ, ನನ್ನ ನಂಬರ್ ತಗೊಳ್ರಿ ನೀವು ಅಲ್ಲಿ ಹೋದಾಗ. ಎಲ್ಲರಿಗೂ ಮತ್ತೆ ನೋಡೋಕ್ಕೆ ಸ್ವಾಗತ. ಸೊ ಇದೊಂದು ಹೊಸ ರೈಡ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸಿರ್ಸಿ ಸೈಡ್ ಹೋಗ್ತಾ ಇದ್ದೀನಿ. ಲೈಕ್ 2 days ರೈಡು. ಇವತ್ತು ಫ್ರೈಡೇ ಈವ್ನಿಂಗು, ನಾಳೆ ಸ್ಯಾಟರ್ಡೇ ಮತ್ತು ಸಂಡೇ 2 days ಆಗುತ್ತೆ. ಸೊ ಬಿಫೋರ್ ಗೋಯಿಂಗ್ ಆನ್ ರೈಡ್, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಇದೆ, ಶ್ರೇಯಾನ್ಸ್ ಅಂತ. ಸೊ ಅವ್ನು ಅಂಗಡಿಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ ಹೋಗೋಣ, ಅವ್ನಿಗೊಂಥರ ಸರ್ಪ್ರೈಸು. ಸೊ ಈ ಥರ ಇದೆ ಲಗೇಜ್ ಸೆಟಪ್ಪು. ಫಸ್ಟ್ ಕೇಕ್ ಎತ್ಕೊಂಡು ಹೋಗ್ಬಿಡೋಣ. ಅಣ್ಣ ಇದೊಂದು ಪೇಸ್ಟ್ರಿ ಕೇಕ್ ಕೊಡಿ ಅಣ್ಣ. ಆಯಿತು ನೋಡಿ. ಹಾಯ್ ಶ್ರೇಯಾನ್ಸ್. ಹ್ಯಾಪಿ ಬರ್ಡೇ. ಹಾಂ ಇವಾಗ ಹೋಗ್ತಾ ಇದ್ದೀನಿ ನಾನು ಸಿರ್ಸಿ. ಇಲ್ಲ ತರೀಕೆರೆಯಲ್ಲಿ ಒಬ್ಬ ಸಿಗ್ತಾನೆ. ಒಬ್ಬನೇ ಹೋಗ್ತಿದ್ದೆ ಹೆಂಗೆ? ತರೀಕೆರೆಯಲ್ಲಿ ಒಬ್ರು ರೈಡರ್ ಜಾಯ್ನ್ ಆಗ್ತಾರೆ. ತರೀಕೆರೆ ಬ್ರೋ, ವಾಟ್ ಇಫ್ ಇಟ್ಸ್ ಎಗ್ ವಾಲಾ? ಹಾಂ ಎಗ್ ವಾಲಾ ಇದ್ದಾರೆ. ಓ ಶಿಟ್, ಐ ಫಾರ್ಗಾಟ್ ಬ್ರೋ. ಐ ವಾಂಟ್ ಹ್ಯಾವ್. ಇಟ್ಸ್ ಓಕೆ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಹಾಂ ಸರಿ ಬಿಡು. ಶ್ರೇಯಾನ್ಸ್ ಇಸ್ ಅ ಪ್ಯೂರ್ ಜೈನ್. ಅವನು ಎಗ್ ಚೂರು ಮುಟ್ಟೋದೇ ಇಲ್ಲ. ಲೈಕ್ ಕೇಕಲ್ಲಿ ಇದ್ರೆ ಅವ್ನು ತಿನ್ನಲ್ಲ ಶಿಷ್ಯ. ನಾನು ಜೋಶಲ್ಲಿ ತೊಗೊಂಡೋಗ್ಬಿಟ್ಟಿದ್ದೀನಿ, ಅಲ್ಲಿ ಒಂದು ಫ್ಲಾಪ್ ಹೊಡೆದ್ಬಿಡ್ತು. ಐ ಫೀಲ್ ಸೊ ಸ್ಟೂಪಿಡ್. ಎನಿವೇಸ್ ಇಟ್ಸ್ ಓಕೆ. I don't claim to be the creator, but I'm a savior. I take the strange variables of human life and make something out of the crazy quilt that saves hundreds of lives. ಈ ತರೀಕೆರೆಯಲ್ಲಿ ಸಿಗೋಷ್ಟು ಟ್ರಾಫಿಕ್ ಇನ್ನೆಲ್ಲೂ ಸಿಗೋಲ್ಲ ಅಂದ್ಕೊಳ್ಳಿ. ಫುಲ್ ಚಿಕ್ಕದಿದೆ ರೋಡು, ಮತ್ತು ರೋಡ್ ಮೇಲ್ಮೇಲೆ ಗಾಡಿ ಎಲ್ಲ ನಿಲ್ಸ್ಕೊಂಡ್ಬಿಟ್ಟಿರ್ತಾರೆ. ಆವಾಗಲೇ ಫುಲ್ ಜಾಮ್ ಆಗಿತ್ತು. ಇವಾಗ ಇಲ್ಲೇ ತರೀಕೆರೆ ಹತ್ರ ಅರಮನೆಯಲ್ಲಿ ಬಾಯ್ಸ್ ಕಾಯ್ತಾ ಇದ್ದಾರೆ, ಅಲ್ಲೇ ಹೋಗ್ಬಿಡೋಣ ಡೈರೆಕ್ಟ್. ಸೊ ಇವರ ನೋಡಿ ಇನ್ನೊಂದು ಹಿಮಾಲಯನ್. ಓಕೆ ಹಾಯ್. ಎಲ್ಲ ನಿಮ್ಮ ಫ್ರೆಂಡು? ಲೈಟಾಗಿ ತೊಗೊತಿದ್ದ. ಹೌದಾ? ಸೆಂಟರ್ ಸ್ಟ್ಯಾಂಡ್ ಆಗುತ್ತಾ ಇಲ್ವಾ? ಹಾಂ ಇಲ್ಲ, ನಾನು ಸೋಲೋ. ಹೆಂಗಿತ್ತು ನೋಡು ನಿಮ್ಮ ಸೈಡಿಂದ? ವರ್ಸ್ಟ್ ರೋಡ್ ಬ್ರೋ. ಹೌದಾ? ಹೆವಿ ಟ್ರಾಫಿಕ್ಕು ಕಾಮನ್ನು. ಮತ್ತು ರೋಡ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಕಡೆ. ಸೊ ಹೆವಿ ಹೆಕ್ಟಿಕ್ ಇತ್ತು ರೈಡು. ಇನ್ನು ಶಿವಮೊಗ್ಗದಲ್ಲೇ ಚೆನ್ನಾಗಿರೋದು ರೋಡು. ಶಿವಮೊಗ್ಗ ತನಕನೂ ಹಿಂಗೆ. ಗೈಸ್ ಆ್ಯಕ್ಚುಲಿ ಒಂದು ಸೀನ್ ಆಗಿದೆ. ನಾನೇನು ಮಾಡಿದ್ದೀನಿ, ಮೊನ್ನೆ ಶಾರ್ಟ್ ಗನ್ ಮೈಕ್ ಹಾಕಿದಾಗ ಸ್ಟ್ಯಾಂಡರ್ಡ್ ಪ್ಲಸ್ ಮೈಕ್ನ ಸೆಲೆಕ್ಟ್ ಮಾಡಿದ್ದೆ ಇನ್ಪುಟಲ್ಲಿ. ಅದು 20+ dBನ ರೆಕಾರ್ಡ್ ಮಾಡುತ್ತೆ. ಹಾಗಾಗಿ ಏನಾಗಿದೆ, ಫುಲ್ಲು ವಾಯ್ಸ್ ಎಲ್ಲ ಬ್ರೇಕ್ ಆಗಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ವ್ಲಾಗ್ ಬರುತ್ತೆ, ಆಮೇಲೆ ಈ ವ್ಲಾಗ್ ಕ್ಲೀನಾಗಿ ಕಂಟಿನ್ಯೂ ಆಗುತ್ತೆ. ಇಲ್ಲ ಅರಮನೆಯಲ್ಲಿ ಲೈಟಾಗಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಟೈಮ್ 8:30. ಇವ್ರದ್ದು ಬ್ಲ್ಯಾಕ್ ಹಿಮಾಲಯನ್ ಸೇಮ್ ಆಟೋ ಇಂಜಿನ್ ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದಾರೆ. ದೊಡ್ಡ ಸಾಕ್. ಕಂಫರ್ಟಬಲ್ ಇದೆಯಾ ಬ್ರೋ ನಿಮಗೆ ಅಷ್ಟು ಸ್ಪೇಸಲ್ಲಿ? ಫಸ್ಟ್ ಟೈಮ್ ಇಲ್ಲಿ ತನಕ ಕಟ್ಟಿದ್ವಿ. ಹಾಂ, ಆಮೇಲೆ ಹಿಂದೆ ಕಟ್ಟಿದ್ರಾ? ಅಂದರೂ ಪಿಲಿಯನಿಗೆ ಕಷ್ಟನೇ. ಪಿಲಿಯನಿಗೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ನೈಟ್ ರೈಡು ರೆಕಮೆಂಡ್ ಮಾಡಲ್ಲ, ಎಸ್ಪೆಷಲಿ ಆಕ್ಸ್ಲೈಡ್ಸ್ ಇಲ್ಲ ಅಂದರೆ. ನಿಮ್ಮ ಹತ್ರ ಆಕ್ಸ್ಲೈಡ್ಸ್ ಇದ್ದರೆ ಅಷ್ಟೇ ಇವು ರೈಡ್ ಅಟ್ ನೈಟ್. ಆರೆಲ್ಸ್ ಹೊಡೋಣ ಬನ್ನಿ, ನೀವು ಹೋಗಿ ನಾನು ಬರ್ತೀನಿ. ಗೈಸ್ ಇವಾಗ ಸೀದಾ ಶಿವಮೊಗ್ಗ ಹೋಗೋಣ. ಇಲ್ಲಿಂದ 40 kilometers ಇದೆ ಅಷ್ಟೇ, ತುಂಬ ದೂರ ಇಲ್ಲ. ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಸಿಗೋಣ, ಓಕೆನಾ? ಬಾಯ್ ಗೈಸ್. ಇವಾಗ ಶಿವಮೊಗ್ಗ ಎಂಟ್ರಿ ಆಗಿದ್ದೀವಿ. ಟೈಮ್ 9:15 ಆಗಿದೆ. ಇವಾಗ ಡೆಕಾಥ್ಲಾನ್ ಹೋಗ್ತೀವಿ. ಹೋಪ್ಫುಲಿ ಡೆಕಾಥ್ಲಾನ್ ಓಪನ್ ಇರುತ್ತೆ, ಯಾಕಂದರೆ ಒಂದು ಮ್ಯಾಟ್ ತೊಗೋಬೇಕು, ಸ್ಲೀಪಿಂಗ್ ಮ್ಯಾಟ್. ನೋಡುವ ಬನ್ನಿ ಹೋಗೋಣ. ಸೊ ಗೈ ಶಿವಮೊಗ್ಗ ಡೆಕಾಥ್ಲಾನ್ ಬಂದಿದ್ವಿ. ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು, ಬಟ್ ವಿ ರಿಕ್ವೆಸ್ಟೆಡ್ ದಮ್ ಲೈಕ್ ರೈಡ್ಗೆ ಹೋಗಿದ್ದೀವಿ ಬೇಕು ಅಂತ. ನಮಗೋಸ್ಕರ ಓಪನ್ ಮಾಡ್ತಾ ಇದ್ದಾರೆ. ಸೊ ಹೋಗ್ಬಿಟ್ಟು ಒಂದು ಮ್ಯಾಟ್ ತೊಗೋಬೇಕು. ಆ್ಯಕ್ಚುಲಿ ನಮಗೆ ಬೇಕಾಗಿರೋ ಸ್ಲೀಪಿಂಗ್ ಬ್ಯಾಗ್ ಇಲ್ಲ, ಇಲ್ಲೆಲ್ಲ ಬರೀ ಯೋಗ ಮ್ಯಾಟ್ಸ್ ಇದೆ. ಕಾಪಿರೈಟ್ಸ್ ಬರುತ್ತೆ. ಸೊ ಬಾಯ್ ಗೈಸ್. ಡೆಕಾಥ್ಲಾನ್ ಬಂದಿದ್ವಿ ಸಿಟಿ ಸೆಂಟರ್ ಮಾಲಲ್ಲಿ. ಅನ್ಫಾರ್ಚುನೇಟ್ಲಿ ನಮಗೆ ಬೇಕಾಗಿರೋ ಮ್ಯಾಟ್ ಸಿಕ್ಕಿಲ್ಲ ನಮಗೆ. ಅದು ಸ್ಲೀಪಿಂಗ್ ಮ್ಯಾಟು 0.7 mm ತಿಕ್ಕಿರುತ್ತೆ, ಬಟ್ ಯೋಗ ಮ್ಯಾಟ್ಸ್ ಎಲ್ಲ ಜಸ್ಟ್ 0.4 mm ತಿಕ್ಕು. ಸೊ ಯೋಗ ಮ್ಯಾಟ್ನ ಸ್ಲೀಪಿಂಗ್ ಮ್ಯಾಟಾಗಿ ಯೂಸ್ ಮಾಡೋದು ಇಟ್ಸ್ ನಾಟ್ ವರ್ತ್ ಇಟ್, ಬಿಕಾಸ್ 500 rupees ಅದು.
ಇನ್ನು 100 ರೂಪೀಸ್ ಜಾಸ್ತಿ ಕೊಟ್ಟರೆ ಸ್ಲೀಪಿಂಗ್ ಮ್ಯಾಟೇ ಬಂದುಬಿಡುತ್ತೆ. ಅದು ಅಲ್ಯೂಮಿನಿಯಂ ಲೈನಿಂಗ್ ಇರುತ್ತೆ. ಇಟ್ಸ್ ಓಕೆ. ನಮ್ಮ ರೈಡರ್ಸ್ಗೆ ರೈನ್ ಲೈನರ್ಸ್ ಬೇಕಿತ್ತು, ಅವ್ರು ತೊಗೊಂಡ್ರು. ಸೊ ಇವಾಗ ಎಲ್ಲಾದರೂ ಡಿನ್ನರ್ ಮಾಡಿಕೊಂಡು ಹೋಗಬೇಕು. ವಿ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ 1/3 ಆಫ್ ದ ಡಿಸ್ಟೆನ್ಸ್. 250 ಕಿಲೋಮೀಟರ್ಸ್ ಇದೆ ಸಿರ್ಸಿಗೆ. ನಾವು ಬರೀ 90 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ ಅಷ್ಟೇ. ಇನ್ನು 2/3 ಆಫ್ ದ ರೈಡ್ ಈಸ್ ಪೆಂಡಿಂಗ್. ಸ್ನೇಹಿತರೆ, ಇಲ್ಲೇ ಶಿವಮೊಗ್ಗದಲ್ಲಿ ವೆಜ್ ಫುಡ್ ಕೋರ್ಟಲ್ಲಿ ತಿನ್ಕೊಂಡು ಹೊಡ್ತಾ ಇದ್ದೀವಿ. ಕುಲ್ಚಾ ಸಾಕಾಗಿತ್ತು, ಬಟರ್ ಕುಲ್ಚಾ. ಒಳ್ಳೆ ಚೀಪ್ ರೇಟಿಗೆ ಸಿಗುತ್ತೆ ಶಿವಮೊಗ್ಗದಲ್ಲಿ. ನಾನು ಪ್ಯಾನಿಯರ್ಸು ತುಂಬ ಹೆಕ್ಟಿಕ್ ಆಗುತ್ತೆ ಅಂದ್ಕೊಂಡೆ, ಬಟ್ ನೋ, ದಿಸ್ ಈಸ್ ಆ್ಯಕ್ಚುಲಿ ಪೀಸ್. ಇವಾಗ ಶಿವಮೊಗ್ಗದಿಂದ ಸಾಗರ ರೋಡ್ ಸಾಕಾಗಿದೆ. ಬೆಳಿಗ್ಗೆ ಇದ್ದಿದ್ರೆ ನೀವು ಆ ಬ್ಯೂಟಿನ ಎಂಜಾಯ್ ಮಾಡ್ಬೋದಿತ್ತು, ಬಟ್ ನೈಟ್ ರೈಡ್ ಹೋಗೋದ್ರಿಂದ ಆ ಬ್ಯೂಟಿ ಏನೂ ಕಾಣಲ್ಲ. ಬಟ್ ಫುಲ್ ಫಾರೆಸ್ಟ್ ಇರುತ್ತೆ ಲೆಫ್ಟ್ ಸೈಡು ರೈಟ್ ಸೈಡು. ಬನ್ನಿ, ಆನ್ ದ ವೇ ಹೋಗ್ತಾ ನಾನು ಹೇಳ್ತೀನಿ. ಈ ಗಾಡಿ ಎಷ್ಟು ಇದಕ್ಕೆ ಬೆಲೆ? ಚೆನ್ನಾಗಿತ್ತು. ಇದು 3 ಲಕ್ಷ ಆಗುತ್ತೆ. ಚೆನ್ನಾಗಿದೆ. ಸಿರ್ಸಿ ಸೈಡು. ಎಲ್ಲಿಂದ ಹೊರಟಿದ್ದೀರಾ? ನಮ್ಮದು ಹಾಸನ್. ಹಾಸನದಿಂದ ಹೊರಟಿದ್ದೀರಾ? ಹೌದು. ಎಷ್ಟು ದಿವಸ ಇಲ್ಲ ತಿಂಗಳು ಇದು ನಿಮ್ಮ ಪ್ರಯಾಣ? ಇಲ್ಲ, ನಮ್ಮದು ಜಸ್ಟ್ ಇವತ್ತು ಫ್ರೈಡೇ ಅಲ್ಲ, ಸ್ಯಾಟರ್ಡೆ ಸಂಡೇ ಮಂಡೇ ರಿಟರ್ನ್. ಮತ್ತೆ ಡ್ಯೂಟಿಗೆ ಹಾಜರಾಗ. ಹಾಂ, ಆಗಲಿ ಸರ್. ಒಂದು ಫೋನ್ ಮಾಡಿರಿ, ನನ್ನ ನಂಬರ್ ತಗೊಳ್ರಿ ನೀವು ಅಲ್ಲಿ ಹೋದಾಗ. ಹೌದಾ? ಹೋಗ್ತಿರಲ್ಲ ಅವಾಗ. ಯಾಕೆ? ಒಳ್ಳೆ ಇನ್ಸ್ಪಿರೇಷನ್ ಆಯ್ತು ನಿಮ್ಮ ನೋಡಿದ್ಮೇಲೆ. ಹೌದಾ? ಸರಿ ಸರ್, ಓಕೆ. ಒಂದು ಮಿಸ್ ಕಾಲ್ ಕೊಟ್ಟಿರ್ತೀನಿ. ಅಂದರೆ ಅಲ್ಲಿ ಸುತ್ತ ಕನ್ಸೂರು ಅಲ್ಲೆಲ್ಲ ನೋಡ್ತಾರೆ, ಸಿರ್ಸಿ ಸುತ್ತಮುತ್ತ ಎಲ್ಲ. ಸರಿ ಸರ್. ಆಗಲಿ. ಹಾಂ, ನಮ್ಮ ಹೆಸರು ಸುಪ್ರೀತ್ ಅಂತ. ಸುಪ್ರೀತ್. ಓಕೆ, ನೋಡ್ರಪ್ಪ, ಅವ್ರ ನಂಬರ್ ಕೊಟ್ಟಿದ್ದಾರೆ. ನಿಮ್ಗೆ ಏನಾರು ಬೇಕಂದ್ರೆ ಅವ್ರಿಗೆ ಫೋನ್ ಮಾಡಿ. ಸ್ನೇಹಿತರೆ, ಇವಾಗ ಸಾಗರ ರೋಡಲ್ಲಿದ್ದೀವಿ. ಟೈಮ್ 10:45 ಆಗಿದೆ. ವೈಬ್ಸ್ ನೋಡಿ ಸಾಕಾಗಿದೆ. ಕೋಲ್ಡ್ ಏರ್ ಬರ್ತಾ ಇದೆ. ಲೈಕ್ ಆ ಕಡೆ ನಾನು ಹೇಳ್ದಂಗೆ ಫುಲ್ ಜಂಗಲ್ ಇದೆ ಅಲ್ಲ. ಬೆಸ್ಟ್ ಅಂದರೆ ನಿದ್ದೆ ಬರ್ತಾ ಇಲ್ಲ ಗುರು. ಒಳ್ಳೆ ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಈ ಚಳಿ ಇದೆ ಅಲ್ಲ, ಎಬ್ಸ್ಬಿಡುತ್ತೆ. ಬಟ್ ಇದೇ ನಾವು ಮಧ್ಯಾಹ್ನ ಓಡಿಸಿದ್ರೆ ಒಳ್ಳೆ ನಿದ್ದೆ ಬರೋದು, ಬಿಕಾಸ್ ಆಫ್ ದ ಹೀಟ್. ನೈಟ್ ರೈಡ್ ಮಜಾ ಇದೆ. ಮಜಾ ಯಾವಾಗ ಅಂದರೆ ಆಕ್ಸ್ ಲೈಟ್ ಇದ್ದಾಗ. ನಿಮ್ಮ ಹತ್ರ ಇಲ್ಲ, ಬರೀ ನಾರ್ಮಲ್ ಹೆಡ್ಲೈಟ್ಸಲ್ಲಿ ಓಡಿಸ್ತೀರಾ ಅಂದರೆ ಸ್ವರ್ಗ ನರಕ ಥರ ಫೀಲ್ ಆಗಿಬಿಡುತ್ತೆ. ಯಾಕಂದರೆ ಅಪೋಸಿಟ್ ಹೆಡ್ಲೈಟ್ಸ್ ಬರುತ್ತಲ್ಲ, ನಿಮ್ಗೊಂಚೂರು ಡಿಮ್ಯಾಂಡ್ ಕೊಡಲ್ಲ, ಮತ್ತು ಮೈ ಮೇಲೆ ಬಂದುಬಿಡ್ತಾರೆ ರಾತ್ರಿ ಹೊತ್ತು. ಎಸ್ಪೆಷಲಿ ಈ ಮಲೆನಾಡು ಸೈಡು ಎಲ್ಲಿ ತುಂಬ ಥಿಕ್ ಫಾರೆಸ್ಟ್ ಇರುತ್ತಲ್ಲ, ಅಲ್ಲಿ ಸೋಲೋ ರೈಡ್ ಸ್ವಲ್ಪ ರಿಸ್ಕಿನೇ. ಇನ್ನೊಬ್ಬರು ಇಲ್ಲ ಇಬ್ಬರು ರೈಡರ್ ಜೊತೆಗಿದ್ರೆ ತುಂಬ ಹೆಲ್ಪು, ತುಂಬ ಒಳ್ಳೆಯದು. ಸೊ ಇದೊಂದು. ಸೊ ನಾನು ನಿಮಗೆ ಈ ಟಿಪ್ಸ್ ಎಲ್ಲ ಕೊಡ್ತಾ ಇರೋದು, ನೀವು ನೈಟ್ ರೈಡ್ ಮಾಡ್ತೀರಾ, ಇಲ್ಲಾಂದರೆ ಈ ಥರ ಜಂಗಲ್ ಸೈಡೆಲ್ಲ ಬರ್ತೀರಾ ಅಂದರೆ ಟಿಪ್ಸ್ ನೆನ್ಪಿಟ್ಕೊಳ್ಳೋಕ್ಕೆ. ಆಬ್ವಿಯಸ್ಲಿ ನೀವೆಲ್ಲ ದೊಡ್ಡವರು, ಎಲ್ಲ ಗೊತ್ತಿರುತ್ತೆ. ಸ್ಟಿಲ್ ನಾನು ಹೇಳಬೇಕಲ್ವಾ. ಸೊ ಬೈ ದ ವೇ, ನನ್ನ ಜೊತೆ ರೈಡ್ ಮಾಡ್ತಾ ಇರೋದು ಒಬ್ಬರು ಅರ್ಜುನ್ ಅಂತ, ಇನ್ನೊಬ್ಬರು ಅರ್ಜುನ್ ಫ್ರೆಂಡ್ ಅಭಿ ಅಂತ. ಅಭಿ ಪಿಲಿಯನಾಗಿ ರೈಡ್ ಮಾಡ್ತಾ ಇದ್ದಾರೆ. ಬಟ್ ನೋಡಿ, ಅವರು ಪಿಲಿಯನ್ ಕೂಡ ಫುಲ್ ಕಂಪ್ಲೀಟ್ ಹೆಲ್ಮೆಟ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಆ್ಯಕ್ಚುಲಿ ನಾನು ಸಾಗರ ಸೈಡ್ ರೈಡ್ ಮಾಡಬೇಕಂತ ಒಂದು ಡ್ರೀಮ್ ಇತ್ತು. ನಾನು ಕಾರಲ್ಲಿ ಬರ್ತಾ ಇರ್ತೀನಿ, ನಮ್ಮ ಅಜ್ಜಿ ಊರೇ ಸಾಗರ. ಬಟ್ ಬೈಕಲ್ಲಿ ಬರೋ ಫೀಲ್ಸೇ ಬೇರೆ. ಇನ್ನೂ ಸಾಗರ ಆದಮೇಲೆ ಏನು ಸಿರ್ಸಿ ಹೋಗ್ತೀವಲ್ಲ, ಫುಲ್ಲು ಘಾಟ್ ಸೆಕ್ಷನ್ ಇರುತ್ತೆ, ಕ್ರೇಜಿ ಆಗಿರುತ್ತೆ ಟರ್ನ್ಸ್ ಎಲ್ಲ. ಮತ್ತು ನನ್ನ ಚಾನಲಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ನಾನು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಹಾಕಿದ್ರೆ ಜಾಸ್ತಿ ಜನ ನೋಡಲ್ಲ. ದಯವಿಟ್ಟು ಯಾಕೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ. ಏನಾದರೂ ಇದ್ದರೆ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೋತೀನಿ. ಬಿಕಾಸ್ ಯೂಟ್ಯೂಬು ನಮ್ದು ಒಂಥರ ಸೆಕೆಂಡ್ರಿ ಇನ್ಕಮ್ ಇದ್ದಂಗೆ. ಇದರಿಂದ ನಮಗೇನೇ ಇನ್ಕಮ್ ಬಂದರೂ ಇದರಲ್ಲೇ ನಾವು ಟ್ರಾವೆಲ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ಕೋತೀವಿ. ಸೊ ವ್ಯೂಸ್ ಬಂದರೆ ನಮಗೆ ಬೆನಿಫಿಟ್ ಆಗುತ್ತೆ. ಮೋರೋವರ್ ಸೂಪರ್ಸ್ ಅಂತ ಒಂದು ಆಪ್ಷನ್ ಓಪನ್ ಆಗಿದೆ. ನಿಮಗೆ ಅಕಸ್ಮಾತ್ ಆದರೆ ಸಪೋರ್ಟ್ ಮಾಡಿ. ಲೈಕ್ ಯು ಕ್ಯಾನ್, ನೀವು ಡೊನೇಟ್ ಎಲ್ಲ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ನಮಗೆ. ಆ ಥರನೂ ಸ್ವಲ್ಪ ಲವ್ ತೋರಿಸಿ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಬೈ ದ ವೇ, ನಿಮ್ಮ ಇಷ್ಟ ಅದು. ನಾನು ಜಸ್ಟ್ ಹೇಳ್ತಾ ಇರೋದು ಅಷ್ಟೇ ನಿಮಗೆ ಇನ್ಫಾರ್ಮೇಷನ್. ಸ್ಟೇಗೆ ಏನೂ ಬುಕ್ ಮಾಡ್ಕೊಂಡಿಲ್ಲ, ಇವಾಗ ಹೋಗಿ ನೋಡ್ಬೇಕು ಏನು ಕತೆ ಅಂತ. ದಿಸ್ ಈಸ್ ನಾಟ್ ಅ ಟೀ ಬ್ರೇಕ್, ಇಟ್ ಈಸ್ ಪೀ ಬ್ರೇಕ್. ಸ್ನೇಹಿತರೆ ನೋಡಿ, ಇದೆಲ್ಲ ಫುಲ್ ಮಳೆ ಬಂದು ರೋಡೆಲ್ಲ ಒದ್ದಾಗಿದೆ. ಚಳಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೂನರ್ ಆರ್ ಲೇಟರ್ ನಾನು ವಿಂಟರ್ ಲೈನರ್ ಹಾಕೋಬೇಕು, ಇಲ್ಲಾಂದರೆ ಚಳಿಗೆ ಗಡ ಹೆಂಗೆ ಹೇಳಿ, ಗಡ. ಸ್ನೇಹಿತರೆ, ಇವಾಗ ಸಾಗರಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮಮ್ಮ ಶಿವಮೊಗ್ಗಕ್ಕೆ ಒಂದು ಪಾರ್ಸಲು, ಸಾಗರಕ್ಕೆ ಒಂದು ಪಾರ್ಸಲ್ ಕೊಟ್ಟು ಕಳಿಸಿದ್ರು. ಇದು ನಮ್ಮ ಅಜ್ಜಿ ಊರಲ್ಲ. ಸೊ ಪಾರ್ಸಲ್ ಕೊಟ್ಟೆ. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಸಿರ್ಸಿ. ಇಲ್ಲಿಂದ 70 ಕಿಲೋಮೀಟರ್ಸ್ ಇದೆ. 1.5 hour ಬೇಕು. ಬೈ ದ ವೇ ಟೈಮ್ 11:42 ಆಗಿದೆ. ಇನ್ಮೇಲೆ ರೈಡ್ ಸಾಕಾಗಿರುತ್ತೆ. ಲೆಟ್ಸ್ ಗೋ. ಸ್ನೇಹಿತರೆ, ಟೈಮ್ ನೋಡಿ 12:18 ಆಗಿದೆ. ಮಿಡ್ ನೈಟ್ ರೈಡ್, ಸೀರಿಯಸ್ಲಿ ಲೈಕ್ ಫಸ್ಟ್ ಟೈಮ್ ಮಿಡ್ ನೈಟ್ ರೈಡ್ ಮಾಡ್ತಾಯಿದ್ದೀನಿ. ರೋಡೆಲ್ಲ ನೋಡಿ ಒಂಥರ ಫಾಗಿ ಇದೆ, ಫುಲ್ ಡಾರ್ಕ್ ಇದೆ. ಗೋಪ್ರೋ ಬ್ಯಾಟ್ರಿ ಚೇಂಜ್ ಮಾಡೋಣ ಅಂತ ನಿಲ್ಲಿಸೆ. ರೈಡರ್ಸ್ ಮುಂದೆ ಹೋಗಿದ್ದಾರೆ. ಟೈಮ್ 1 PM ಆಗಿದೆ. ಇನ್ನೂ ನಮ್ಮ 8 ಕಿಲೋಮೀಟರ್ಸ್ ಇದೆ ರೀಚ್ ಆಗೋಕ್ಕೆ.
ಗೈಸ್ ಚಳಿ ಮಾತ್ರ ಹೆವಿ ಆಗ್ತಾಯಿದೆ. ಲೈಕ್ ವಿಂಟರ್ ಲೈನರು ಹಾಕ್ಕೊಂಡಿಲ್ಲ, ಸಿಕ್ಕಾಪಟ್ಟೆ ಚಳಿ. ಹೊಟ್ಟೆ ಹತ್ರ ಎಲ್ಲ ಒಂಥರ ಆಗ್ತಾಯಿದೆ ಗುರು, ಲಿಟ್ರಲಿ ಬಾಡಿ ಎಲ್ಲ ಫ್ರೀಸ್ ಆಗಿರೋ ಥರ ಫೀಲ್ಸು. ಲೈಕ್ ವಿಂಟರ್ ಲೈನರ್ ಇದೆ ಪ್ಯಾನಿಯರ್ಸಲ್ಲಿ, ಮತ್ತೆ ನಿಲ್ಲಿಸಿ ಹಾಕೊಳ್ಳೋ ಅಷ್ಟೊತ್ತಿಗೆ ರೀಚ್ ಆಗೋಗ್ಬಿಟ್ಟಿರ್ತೀವಿ ಅಂತ ಹಾಕೊತಾ ಇಲ್ಲ ಆವಾಗಲಿಂದ. ಬಟ್ ರೋಡೆಲ್ಲ ಫುಲ್ ಖಾಲಿ ಇದೆ, ಲೈಕ್ ಯಾರೂ ಓಡಾಡ್ತಾ ಇಲ್ಲ ಜಾಸ್ತಿ. ಸ್ನೇಹಿತರೆ ಎಲ್ಲ ಹೆಂಗಂದರೆ ಮಲೆನಾಡು ಸೈಡಲ್ಲಿ ಬೆಳಿಗ್ಗೆ ಎಲ್ಲ ಫುಲ್ಲು ಬಿಸಿಲು, ಬಟ್ ನೈಟೆಲ್ಲ ಹೆವಿ ಚಳಿ ಇರುತ್ತೆ. ಮಾತ್ರ ನೇಚರ್ ಮಾತ್ರ ಒಳ್ಳೆ ವೈಬ್ಸ್ ಕೊಡುತ್ತಪ್ಪ ಈ ಕಡೆ. ಆ್ಯಕ್ಚುಲಿ ಇಲ್ಲಿರೋರಿಗೆ ಅದು ಫೀಲ್ ಆಗಲ್ಲ, ಬಟ್ ನಾವು ಏನು ಬೆಂಗಳೂರಿಂದ ಬರ್ತೀವಿಲ್ಲ, ಬಯಲುಸೀಮೆಯಿಂದ ಬರ್ತೀವಲ್ಲ, ನಮಗೆ ಅದು ಗೊತ್ತು, ಅದು ರೆಸ್ಪೆಕ್ಟ್ ಹೆವಿ ನಮಗೆ. ಮಲೆನಾಡು ಅಂದರೆ ಏನೋ ಒಂಥರ ಲೈಕ್ ಗ್ರೇಟ್ ಇದ್ದಂಗೆ ನಮಗೆ. ಇದು ಸಾಮ್ರಾಟ್ ಫುಲ್ಲು ಚೇನೆಲ್ಲ ಲಾಕ್ ಆಗಿಬಿಟ್ಟವ್ರೆ. ಒಳಗಡೆ ಹೆಂಗೂರು ಹೋಗೋದು? ಬ್ರೋ ಗೊತ್ಬಿಡ್ಲಾ? ಹಾಂ ಇಲ್ಲ, ಫುಲ್ ಲಾಕ್ ಇದೆ ಅಲ್ಲಿ. ನೋಡ್ರಪ್ಪ, ನೀವು ಫಸ್ಟೇ ಬುಕ್ ಮಾಡ್ಕೊಂಬಂದಿಲ್ಲ ಅಂದರೆ ಈ ಥರ ಆ ಕಡೆ ಈ ಕಡೆ ಅಲ್ಲಾಡಬೇಕು. ಓಕೆ, ಎನಿವೇಸ್ ಗೈಸ್, ನಾವು ಫಸ್ಟು ಲಾಡ್ಜ್ ಹುಡುಕ್ತೀವಿ, ಅದಾದಮೇಲೆ ಸಿಗುವ. ಸೊ ಗೈಸ್, ರೂಮಿಗೆ ಬಂದಿದ್ದೀವಿ. ಹೋಟೆಲ್ ಪ್ರೆಸಿಡೆಂಟ್ ಪೀಸ್ ಆಗಿದೆ. ಟೈಮ್ ಇವಾಗ 1:45 ಆಗಿದೆ. ಶಿಸ್ತಾಗಿ ಒಂದು 5-6 ಅವರ್ಸ್ ನಿದ್ದೆ ಮಾಡ್ಕೊಂಡು ಹೋಗೋದಷ್ಟೇ. ಸೊ ದಿಸ್ ಈಸ್ ದ ಬಾತ್ರೂಮ್. ದಿಸ್ ಇಸ್ ಮೀ ಬ್ರೋ. ಹೇ ವಾಟ್ಸ್ ಅಪ್ ಪೀಪಲ್. ಸೊ ಈ ರೂಮ್ಗೆ ಒಂದು ಎಕ್ಸ್ಟ್ರಾ ಬೆಡ್ ಹಾಕಿ ಕೊಡ್ತಾರೆ, 950 rupees. ಸೊ ಯಾ, ಗುಡ್ ನೈಟ್ ಪೀಪಲ್, ಬಾಯ್ ಬಾಯ್.